ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡಿದ್ವಿ ಫಂಕ್ಷನ್ಸ್ಗಳ ಬಗ್ಗೆ. ಓಕೆ, ಸೊ ಫಂಕ್ಷನ್ಸ್ ರಿಲೇಟೆಡ್ ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನ ನಾವು ಏನು ಮಾಡಿದ್ವಿ, ಕ್ಲಿಯರ್ ಮಾಡ್ಕೊಂಡಿದ್ವಿ. ಅದರೊಳಗಡೆ ಡೆಕೋರೇಟರ್ಸ್ಗಳನ್ನು ಕೂಡ ನಾನು ಏನು ಮಾಡಿದೆ, ಕ್ಲಿಯರ್ ಮಾಡಿ ಕೊಟ್ಟಿದ್ದೆ ನಿಮಗೆ. ಇವತ್ತು ಕೂಡ ನಾವು ಫಂಕ್ಷನ್ ರಿಲೇಟೆಡ್ ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನ ಕವರ್ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಏನೇನು ಬರುತ್ತೆ ಅಂತಂದರೆ ಲಾಂಬ್ಡಾ ಅಥವಾ ಅನಾನಿಮಸ್ ಫಂಕ್ಷನ್ ಅಂತ ಹೇಳ್ಬೋದು, ಆರ್ಗ್ಸ್ ಅಂತ, ಆಮೇಲೆ ಕಾಕ್ಸ್. ಸೊ ಇವು ಬೇಸಿಕಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಏನು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Access granted. ಸೊ ಗೈಸ್, ನೀವು ಇನ್ನೂ ಈ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೊಂಡಿಲ್ಲ ಅಂದರೆ ಈ ಪ್ಲೇಸ್ನ ಇಲ್ಲಿಂದ ಅಸೆಸ್ ಮಾಡ್ಕೋಬೋದು. ಆಲ್ರೆಡಿ ಒಂದು 31 ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ರಿಲೇಟೆಡ್ ಟು ಪೈಥಾನ್. ಓಕೆ, ಇನ್ನೂ ವೀಡಿಯೋಸ್ಗಳು ಬರ್ತವೆ ರಿಲೇಟೆಡ್ ಟು ಪೈಥಾನ್. ಜಸ್ಟ್ ಏನು ಮಾಡಿ, ಇಲ್ಲಿಂದ ಶೇರ್ ಮಾಡಿ, ಸ್ವಲ್ಪ ಸಪೋರ್ಟ್ ತೋರಿಸಿ. ನೋಡ್ಬೋದು ಇಲ್ಲಿ ವ್ಯೂಸ್ ತುಂಬ ಕಡಿಮೆ ಇದೆ. ಇಲ್ಲಿಂದ ಸೇವ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ನಿಮಗೆ ಪ್ಲೇಲಿಸ್ಟ್ ಸಿಗುತ್ತೆ. ಸೊ ಅಲ್ಲಿಂದ ನಿಮಗೆ ಈಸಿಯಾಗಿ ಅಸೆಸ್ ಮಾಡ್ಕೋಬೋದು ಒಂದೊಂದು ವೀಡಿಯೋಸ್ಗಳನ್ನ. ನಾವು ಚಾನಲಲ್ಲಿ ಬಂದುಬಿಟ್ಟು ನೀವೇನು ಮಾಡ್ಬೋದು, ಪ್ಲೇಲಿಸ್ಟ್ನಲ್ಲಿ ಬನ್ನಿ. ಪ್ಲೇಲಿಸ್ಟ್ನಲ್ಲಿ ಬಂದು ಆದಮೇಲೆ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ವ್ಯೂ ಫುಲ್ ಪ್ಲೇಲಿಸ್ಟ್ ಅಂತ. ಇಲ್ಲಿಂದ ನೀವು 1 by 1 ವೀಡಿಯೋ ನೋಡ್ತಾ ಹೋದರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಆಲ್ರೈಟ್, ಸೊ ಅದನ್ನೇ ಬಿಟ್ಟು ನಾವೇನು ಮಾಡೋಣ, ಇವಾಗ ಪೈಥಾನಲ್ಲಿ ಎಂಟರ್ ಆಗೋಣ. ಪೈಥಾನಲ್ಲಿ ಎಂಟರ್ ಆಗಿಬಿಟ್ಟು ಇಲ್ಲೊಂದು ನ್ಯೂ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದು ಬಂದುಬಿಟ್ಟು ನಮ್ಮದು 30.py ಅಂತ. ಸೊ ಜಸ್ಟ್ ಝೂಮ್ ಇನ್ ಮಾಡ್ಕೊಳ್ತೀನಿ. ಲಾಂಬ್ಡಾ ಅಥವಾ ಅನಾನಿಮಸ್ ಫಂಕ್ಷನ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ಒಂದು ಫಂಕ್ಷನ್ನ ಡಿಫೈನ್ ಮಾಡ್ಕೋಬೇಕಾದ್ರೆ ಮಾಡ್ತೀವಿ, ಡೆಫ್ ಅಂತ ಯೂಸ್ ಮಾಡ್ಕೋತೀವಿ. ವೇಟ್ ಅ ಮಿನಿಟ್, ನನ್ನ ಕ್ಯಾಪ್ಸಲ್ ಆಗಿದೆ. ಓಕೆ, ಸೊ ಡೆಫ್ ಅಂತ ಯೂಸ್ ಮಾಡ್ಕೋತೀವಿ. ಎಫ್ ಆ್ಯಂಡ್ ಫನ್ ಅಂತ ಫಂಕ್ಷನ್ ನೇಮ್ನ ಕೊಡ್ತೀವಿ, ಯಾವುದಾದ್ರೂ ಒಂದು ಫಂಕ್ಷನ್ ನೇಮ್ ಆಗಿರ್ಬೋದು. ಸೊ ಫಂಕ್ಷನ್ ನೇಮ್ನ ಕೊಟ್ಬಿಟ್ಟು ನಾವೇನು ಮಾಡ್ತೀವಿ, ಇಲ್ಲಿ ಫಂಕ್ಷನಲ್ಲಿ ಏನು ವರ್ಕ್ ಮಾಡಬೇಕು ಅದನ್ನ ವರ್ಕ್ ಮಾಡಿಸ್ತೀವಿ. ಲೈಕ್ ನಾನು ಏನು ಮಾಡ್ತಾ ಇದ್ದೀನಿ ಇವಾಗ ಪ್ರೆಸೆಂಟ್ಲಿ ವಾಜಿದ್ ಅಂತ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ ಈ ಫಂಕ್ಷನಲ್ಲಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಯಾವಾಗ ನಾನು ಫಂಕ್ಷನ್ನ ಕಾಲ್ ಮಾಡ್ತೀನೋ, ಸೊ ಫಂಕ್ಷನ್ನ ಕಾಲ್ ಮಾಡಿದಾಗ ನನಗೆ ವಾಜಿದ್ ಅನ್ನೋದು ಪ್ರಿಂಟ್ ಆಗುತ್ತೆ. ಆಲ್ರೈಟ್, ಸೊ ಇಲ್ಲಿ ನೋಡ್ಬೋದು ಏನಾಗಿದೆ, ವಾಜಿದ್ ಅನ್ನೋದು ಪ್ರಿಂಟ್ ಆಯಿತು. ಈ ಫಂಕ್ಷನ್ನ ಕಾಲ್ ಮಾಡಿದ್ರೆ ಈ ಫಂಕ್ಷನಲ್ಲಿ ಏನಿರುತ್ತೆ ಅದು ವರ್ಕ್ ಆಗುತ್ತೆ. ಓಕೆ, ಸೊ ಫಂಕ್ಷನ್ ಬಗ್ಗೆ ಆಲ್ರೆಡಿ ಒಂದು ಸಪ್ರೇಟ್ ವೀಡಿಯೋ ಇದೆ. ನೀವು ಇಲ್ಲಿಂದ ಆ ವೀಡಿಯೋಸ್ಗಳನ್ನ ಪ್ರತಿಯೊಂದು ವೀಡಿಯೋನು ನೋಡ್ಕೊಳ್ತಾ ಬರ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 1 by 1 ವೀಡಿಯೋ ನೋಡ್ಕೊತಾ ಬಂದರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆಲ್ರೈಟ್, ಸೊ ಕಾಲ್ ಮಾಡಿದಾಗ ಏನಾಯಿತು, ನಮ್ಮ ಫಂಕ್ಷನಲ್ಲಿ ಏನಿತ್ತು ಅದು ಪ್ರಿಂಟ್ ಆಯಿತು. ಓಕೆ, ಸೊ ಇದೇನಾಯಿತು, ಒಂದು ಸಿಂಪಲ್ ಲೈನಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಬೋದಾಗಿತ್ತು. ನಾವು ಒಂದೇ ಲೈನಲ್ಲಿ ಇದನ್ನ ಏನು ಮಾಡ್ಬೋದು, ಕ್ಲಿಯರ್ ಮಾಡ್ಬೋದಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ಕೊಳ್ತೀವಿ, ಲ್ಯಾಂಬ್ಡಾ ಫಂಕ್ಷನ್ನ ಯೂಸ್ ಮಾಡ್ಕೊಳ್ತೀವಿ. ಲ್ಯಾಂಬ್ಡಾ ಬೇಸಿಕಲಿ ಒಂದು ಫಂಕ್ಷನ್ನೇ ಅಂತ ಹೇಳ್ಬೋದು. ಅದನ್ನ ಯಾವ ಟೈಮ್ನಲ್ಲಿ ಯೂಸ್ ಮಾಡ್ಕೊಳ್ತೀವಿ ಅಂದರೆ, ಓವರ್ಲೋಡ್ ಇದ್ದಿಲ್ಲ, ಸುಮ್ಮನೆ ಒಂದು ಲೈನಲ್ಲಿ ನಮ್ಮದು ಫಂಕ್ಷನ್ ಕಾಲ್ ಆಗ್ಬೋದಾಗಿತ್ತು, ಅಂತಹ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಲ್ಯಾಂಬ್ಡಾ ಫಂಕ್ಷನ್ನ ಯೂಸ್ ಮಾಡ್ಕೊತೀವಿ. ಫಸ್ಟ್ ಆಫ್ ಆಲ್ ಫಂಕ್ಷನ್ ನೇಮ್ನ ಕೊಡ್ತೀವಿ. ಅದಾದಮೇಲೆ ನಾವು ಏನು ಮಾಡ್ತೀವಿ, ಲ್ಯಾಂಬ್ಡಾ ಅಂತ ಯೂಸ್ ಮಾಡ್ಕೊಂಬಿಟ್ಟು, ಕೀವರ್ಡ್ನ ಯೂಸ್ ಮಾಡ್ಕೊಂಬಿಟ್ಟು ಆರ್ಗ್ಯುಮೆಂಟ್ಸ್ನ ಕೊಡ್ತೀವಿ. ಲೈಕ್ ಎಕ್ಸ್ ಅಥವಾ ವೈ ಅಂತ ಇರ್ಬೋದು. ಓಕೆ, ಸೊ ಆರ್ಗ್ಯುಮೆಂಟ್ಸ್ ಕೊಟ್ಬಿಟ್ಟು ಕೊಲನ್ ಕೊಟ್ಟ ಆದಮೇಲೆ ನಾನು ಏನು ಮಾಡ್ತೀನಿ, ಪ್ರಿಂಟ್ ಇಲ್ಲೊಂದು ಎಫ್ ಸ್ಟ್ರಿಂಗ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋಣ. ಏನು ಮಾಡೋಣ, ಎಡಿಷನ್ ಆಫ್ 2 ನಮ್ ಈಸ್ ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ಸ್ನಲ್ಲಿ x+y ಅಂತ ಕೊಡ್ತೀನಿ. x ಪ್ಲಸ್ ವೈನ ಪ್ರಿಂಟ್ ಮಾಡಿಸಿ ಅಂತ ಕೊಟ್ಟೆ. ಆಲ್ರೈಟ್, ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಎಫ್ ಸ್ಟ್ರಿಂಗ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ರೈಟ್, ಸೊ ಎಫ್ ಸ್ಟ್ರಿಂಗ್ನ ಹಾಕ್ಬಿಡ್ತೀನಿ. ಆಲ್ರೈಟ್, ಸೊ ಇದೇನಾಯ್ತು, ಇವಾಗ ಒಂದು ಎಫ್ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಯಿತು. ಒಂದು ಲೈನಲ್ಲಿ ಒಂದು ಫಂಕ್ಷನ್ನ ನಾನು ಏನು ಮಾಡಿದ್ದೀನಿ, ಡಿಕ್ಲೇರ್ ಮಾಡ್ಕೊಳ್ತೀನಿ. ಯಾವಾಗ ನಾನು ಎಫ್1ನ ಕಾಲ್ ಮಾಡ್ತೀನೋ, ಸೊ ಅದರಲ್ಲಿ ನಾನು 3 ಆಮೇಲೆ 5 ವ್ಯಾಲ್ಯೂಸ್ಗಳನ್ನ ಕೊಟ್ಬಿಟ್ಟು ಇದನ್ನ ಕಾಲ್ ಮಾಡಿದ್ರೆ ಅಫ್ಕೋರ್ಸ್ 3 + 5 ಏನಿರುತ್ತೆ ಅದು ನಂಗೆ ಔಟ್ಪುಟ್ ಬರ್ತದೆ. ರನ್ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು, ಎಡಿಷನ್ ಆಫ್ 2 ನಂಬರ್ ಈಸ್ 8 ಅಂತ ಬರ್ತದೆ. ದ್ಯಾಟ್ಸ್ ಅವರ್ 3 + 5 is 8. ಓಕೆ, ಸೊ ಈ ರೀತಿ ಏನು ಮಾಡಿದೆ, ನಾನು ಒಂದು ಸಿಂಗಲ್ ಲೈನಲ್ಲಿ ಒಂದು ಫಂಕ್ಷನ್ನ ಡಿಫೈನ್ ಮಾಡ್ಕೊಂಡಿದ್ದೀನಿ. ಸೊ ಇದು ಯಾವ ಟೈಮ್ನಲ್ಲಿ ಯೂಸ್ ಆಗುತ್ತೆ ಅಂದರೆ, ನೀವು ತುಂಬ ದೊಡ್ಡ ವರ್ಕ್ ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ಸಿಂಗಲ್ ಲೈನಲ್ಲಿ ಕಂಪ್ಲೀಟ್ ಆಗುವಂಥ ಒಂದು ಯಾವುದಾದ್ರೂ ಫಂಕ್ಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಅಂಥ ಟೈಮ್ನಲ್ಲಿ ನಾವೇನು ಮಾಡ್ಬೋದು, ಈ ರೀತಿಯಾದಂಥ ಫಂಕ್ಷನ್ನ ರೆಡಿ ಮಾಡ್ಕೋಬೋದು, ಸಿಂಗಲ್ ಲೈನಲ್ಲಿ ಕಂಪ್ಲೀಟ್ ಆಗುವಂಥ ಫಂಕ್ಷನ್ನ. ನೀವು ಅಷ್ಟೊಂದು ಯೂಸ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಬೇರೆ ಡೆವಲಪರ್ಸ್ ಯೂಸ್ ಮಾಡ್ತಿರ್ತಾರೆ. ಅಂತಹ ಟೈಮ್ನಲ್ಲಿ ನೀವು ಸ್ಕ್ರಿಪ್ಟ್ಸ್ ಏನಾದರೂ ಸ್ಟಡಿ ಮಾಡ್ತಾ ಇದ್ದರೆ, ಅಥವಾ ಬೇರೆಯವರ ಸ್ಕ್ರಿಪ್ಟ್ ಮೇಲೆ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ, ಸೊ ಅಂತಹ ಟೈಮ್ನಲ್ಲಿ ಏನಾಗುತ್ತೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಆ ಪ್ರೋಗ್ರಾಮರ್ ಏನಾದರೂ, ಆ ಡೆವಲಪರ್ ಏನಾದರೂ ಲ್ಯಾಂಬ್ಡಾನ ಯೂಸ್ ಮಾಡ್ಕೊಂಡಿದ್ದ ಅಂತಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಸೊ ಲ್ಯಾಂಬ್ಡಾ ಏನಿದು ಅಂತ, ಅದಕ್ಕೋಸ್ಕರ ಲ್ಯಾಂಬ್ಡಾನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ರೈಟ್, ಸೊ ಇವಾಗ 1 ಲೈನರ್ ಫಂಕ್ಷನ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊತೀನಿ. ಅದನ್ನ ಬಿಟ್ಟರೆ ನಾವು ಇವಾಗ ಏನು ಮಾಡೋಣ, ಕಾಕ್ಸ್ ಆ್ಯಂಡ್ ಆರ್ಗ್ಸ್ಗೆ ಬರೋಣ. ಓಕೆ, ಸೊ ಕಾಕ್ಸ್ ಆ್ಯಂಡ್ ಆರ್ಗ್ಸ್ ಅಂದರೆ ಏನು ಬೇಸಿಕಲಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಓಕೆ, ನಾನು ಇಲ್ಲಿ ಏನು ಮಾಡ್ತೀನಿ, ಒಂದು ಡೆಫ್ ಅಂತ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊತೀನಿ. ಈ ಫಂಕ್ಷನ್ ಏನು ಮಾಡ್ತಾ ಇದೆ ಅಂದರೆ, ಫನ್ ಅಂತ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಂಡೆ. ಇದು 2 ಆರ್ಗ್ಯುಮೆಂಟ್ಸ್ಗಳನ್ನ ತೊಗೊಳ್ತಾ ಇದೆ, ಲೈಕ್ ಎಕ್ಸ್ ಆ್ಯಂಡ್ ವೈ. ಓಕೆ, ಸೊ ಎಕ್ಸ್ ಆ್ಯಂಡ್ ವೈ ತೊಗೊಂಬಿಟ್ಟು ಏನು ಮಾಡಿಸುತ್ತೆ, ಇದು ಪ್ರಿಂಟ್ ಎಕ್ಸ್ ಮಾಡಿಸುತ್ತೆ ಫಸ್ಟ್ ಆಫ್ ಆಲ್. ಓಕೆ, ಅದ್ರ ಜೊತೆಗೇ ವೈನ ಪ್ರಿಂಟ್ ಮಾಡಿಸುತ್ತೆ ಅಂತ ಇಟ್ಕೊಳ್ಳೋಣ. ಆಲ್ರೈಟ್, ಕರೆಕ್ಟಾಗಿ ವರ್ಕ್ ಆಗ್ತದೆ ಅಂತ ಇಟ್ಕೊಂಡ್ವಿ. ಇವಾಗ ಏನು ಮಾಡ್ತೀನಿ, ನಾನು ಫನ್ನ ಕಾಲ್ ಮಾಡ್ತೀನಿ. ಫನ್ ಅಂತ ಕೊಟ್ಬಿಟ್ಟು ಇಲ್ಲೇನು ಮಾಡ್ತೀನಿ, ಫಸ್ಟ್ 2 ಅಂತ ಕೊಟ್ಟೆ, ಆಮೇಲೆ 5 ಅಂತ ಕೊಟ್ಟೆ. ಅಫ್ಕೋರ್ಸ್ ಇದು 2 5ನ ಪ್ರಿಂಟ್ ಮಾಡಿಸುತ್ತೆ. ರನ್ ಮಾಡಿಸುತ್ತೆ, 2 5ನ ಇದು ಏನು ಮಾಡ್ತು, ಪ್ರಿಂಟ್ ಮಾಡಿಸ್ತು. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಯಾವಾಗ ಜನ್ರೇಟ್ ಆಗುತ್ತೆ ಅಂದರೆ, ನಾನು ಇಲ್ಲಿ 3 ಆರ್ಗ್ಯುಮೆಂಟ್ಸ್ನ ಏನಾದರೂ ಪಾಸ್ ಮಾಡಿದ್ರೆ ಆವಾಗ ಪ್ರಾಬ್ಲಮ್ ಜನ್ರೇಟ್ ಆಗುತ್ತೆ, ಒಂದು ಎರರ್ನ ಇದು ಥ್ರೋ ಮಾಡುತ್ತೆ. ಇಲ್ಲಿ ನೋಡ್ಬೋದು, ಫಂಕ್ಷನ್ ಟೇಕ್ಸ್ 2 ಪೊಸಿಷನಲ್ ಆರ್ಗ್ಯುಮೆಂಟ್ಸ್ ಬಟ್ 3 were given. ನೀವು ಏನು ಇದು 2 ಫಂಕ್ಷನ್ ಆರ್ಗ್ಯುಮೆಂಟ್ಸ್ನ ಫಂಕ್ಷನ್ 2 ಆರ್ಗ್ಯುಮೆಂಟ್ಸ್ನ ತಗೋತ್ತೆ, ನೀವು 3 ಆರ್ಗ್ಯುಮೆಂಟ್ಸ್ನ ಕೊಟ್ಟಿದ್ದೀರಾ, ಇದು ರಾಂಗ್ ಅಂತ ಬಂತು.
ಸೊ ಇದನ್ನ ಟ್ಯಾಕಲ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಆರ್ಗ್ಸ್ನ ಯೂಸ್ ಮಾಡ್ಕೋಬಹುದು. ಆರ್ಗ್ಸ್ ಬೇಸಿಕಲಿ ಯಾವ ರೀತಿ ಇರುತ್ತೆ ಅಂದರೆ ಸಿಂಟ್ಯಾಕ್ಸ್ ಸ್ಟಾರ್ ಅಂತ ಬರುತ್ತೆ, ಸಿಂಗಲ್ ಸ್ಟಾರ್. ಓಕೆ, ಸ್ಟಾರ್ ಕೊಟ್ಟಾದಮೇಲೆ ನೀವೇನಾದರೂ ಕೊಡ್ಬೋದು ವೇರಿಯೇಬಲ್ಲೇ. ನಾನು ಇಲ್ಲಿ ಏನು ಮಾಡ್ತೀನಿ ಆರ್ಗ್ಸ್ ಅಂತ ಕೊಡ್ತೀನಿ, ಬೇಸಿಕಲಿ ಆರ್ಗ್ಸ್ ಅಂತ ಕೊಟ್ಟೆ. ಸೊ ಇವಾಗ ಇಲ್ಲಿ ಏನಾದರೂ ಆರ್ಗ್ಸ್ನ ಪ್ರಿಂಟ್ ಮಾಡಿಸಿದ್ರೆ ಇದು ಪ್ರಿಂಟ್ ಆಗುತ್ತೆ. ಓಕೆ, ಸೊ 1 2 5 6 ಅಂತ. ಓಕೆ, 2 5 6 ಅಂತ ಇದು ಪ್ರಿಂಟ್ ಆಗುತ್ತೆ. ಆರ್ಗ್ಸ್ ಡಾಟಾ ಟೈಪ್ ಯಾವಾಗಲೂ ಅಂದರೆ ಟೈಪ್ ಏನಿರುತ್ತೆ ಅಂದರೆ ಡಾಟಾ ಟೈಪ್ ಅದರದ್ದು ಅದು ತಿಳ್ಕೊಳ್ಳೋಣ. ಓಕೆ, ಸೊ ಪ್ರಿಂಟ್ ಮಾಡಿಸಿ ನೋಡ್ಸೋಣ ಟೈಪ್ ಏನಿದೆ ಇದರದ್ದು ಅಂತ. ಟೈಪ್ ನಾನು ಏನು ಮಾಡ್ತೀನಿ ಇದ್ರೊಳಗಡೆ ಆರ್ಗ್ಸ್ ಅಂತ ಕೊಡ್ತೀನಿ, args ಆರ್ಗ್ಸ್ ಅಂತ ಕೊಟ್ಟೆ. ಓಕೆ, ಆರ್ಗ್ಸ್ ಅಂತ ಕೊಟ್ಟಾಗ ಆಫ್ಕೋರ್ಸ್ ಇದು ಟಪಲ್ನ ರಿಟರ್ನ್ ಮಾಡುತ್ತೆ. ಓಕೆ, ಸೊ ನೋಡ್ಬೋದು ಕ್ಲಾಸ್ ಟಪಲ್ ಅಂತ. ಇದು ಏನು ಬರುತ್ತೆ, ಯಾವ ಡಾಟಾ ಟೈಪ್ನಲ್ಲಿ ಇದು ಟಪಲ್ ಅನ್ನುವಂತಹ ಡಾಟಾ ಟೈಪ್ನಲ್ಲಿ ಇದೇನಾಗ್ತಾ ಇದೆ ಸ್ಟೋರ್ ಆಗ್ತಾ ಇದೆ ಡಾಟಾ ಎಲ್ಲ. ಸೊ ಟಪಲ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಆಲ್ರೆಡಿ ಡಾಟಾ ಟೈಪ್ಸ್ಗಳ ಬಗ್ಗೆ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟಪಲ್ಸ್ ಅಂದರೆ ಏನು, ಡಿಕ್ಷನರಿ ಅಂತ ಅಂದರೆ ಏನು, ಲಿಸ್ಟ್ ಅಂತ ಅಂದರೆ ಏನು, ಎಲ್ಲ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದನ್ನ ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡ್ಕೋಬೋದು ನೀವು ಅದನ್ನೆಲ್ಲ. ಓಕೆ, ಸೊ ಇಲ್ಲಿ ನಾನು ಇಂಟ್ ಟೈಪ್ ಅಷ್ಟೇ ಎಲ್ಲ ನಾನು ಏನು ಮಾಡ್ಬೋದು ಈ ರೀತಿ ಕೂಡ ಕೊಡ್ಬೋದು, vajeed ವಾಜಿದ್ ಅಂತ. ಓಕೆ, ಒಂದು ಸ್ಟ್ರಿಂಗ್ನ ಕೊಟ್ಟರು ಕೂಡ ಅದೇನು ಮಾಡುತ್ತೆ ಈ ರೀತಿ ಟಪಲಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಆಲ್ರೈಟ್, ಸೊ ಈ ರೀತಿ ಏನು ಮಾಡಿದೆ ವಾಜಿದ್ ಅಂತ ಕಾಲ್ ಮಾಡಿದೆ. ಇಲ್ಲೇನಾದರೂ ನಾನು ಸ್ಟಾರ್ಟಿಂಗಲ್ಲೇ ಸ್ಟಾರ್ ಅಂತ ಕೊಟ್ಟಿದ್ರೆ ಸಮಥಿಂಗ್ ಲೈಕ್ ದಿಸ್, ವಾಟ್ ವಿಲ್ ಹ್ಯಾಪನ್. ಓಕೆ, ನಾನು ಸ್ಟಾರ್ಟಿಂಗಲ್ಲೇ ಸ್ಟಾರ್ ಅಂತ ಏನಾದರೂ ಕೊಟ್ಟರೆ ಇದೇನಾಗುತ್ತೆ ಪ್ರತಿಯೊಂದು ಲೆಟರ್ನ ಇದೇನು ಮಾಡುತ್ತೆ ಒಂದು ಟಪ್ಪಲಿನ ಐಟಮ್ ಆಗಿ ಒಳಗಡೆ ತೊಗೊಳುತ್ತೆ, ಅಂದರೆ ಇಂಟೇಕ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಆಲ್ರೈಟ್, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆರ್ಗ್ಸ್ನ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂತ. ಅದ್ರ ಜೊತೆಗೆ ನಮ್ಮದು ಬರುತ್ತೆ ಕಾಗ್ಸ್ ಅಂತ. ಕಾಗ್ಸ್ ಬಂದುಬಿಟ್ಟು ಡಬಲ್ ಸ್ಟಾರ್ KWARGS ಅಂತ, KWARGS ಕಾಗ್ಸ್ ಅಂತ ಹೇಳ್ತೀವಿ. ಕಾಗ್ಸ್ ಡಾಟಾ ಟೈಪ್ ಏನಪ್ಪ ಅಂತಂದರೆ ಬೇಸಿಕಲಿ ಡಿಕ್ಷನರಿ. ಓಕೆ, ಇದು ಡಿಕ್ಷನರಿನ ಇಂಟೇಕ್ ಆಗಿ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡೋಣ, ಇಲ್ಲಿ DIC ಅಂತ ಒಂದು ಡಿಕ್ಷನರಿನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಆ ಡಿಕ್ಷನರಿ ಡಾಟಾ ಟೈಪ್ ಬಗ್ಗೆನೂ ನಿಮ್ಗೆ ಗೊತ್ತಿಲ್ಲ ಅಂದರೆ ಆಲ್ರೆಡಿ ನಾನು ಡಿಕ್ಷನರಿ ಡಾಟಾ ಟೈಪ್ ಬಗ್ಗೆನೂ ಕೂಡ ಎಲ್ಲ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ದೀನಿ. ಸೊ ಇಲ್ಲಿ 1ನಲ್ಲಿ ಏನಿದೆ ಅಂತ ಇಟ್ಕೊಳ್ಳೋಣ, ಸ್ಕ್ರಿಪ್ಟ್ ಅಂತ ಇದೆ, SCRIPT ಸ್ಕ್ರಿಪ್ಟ್ ಅಂತ ಇದೆ. ಓಕೆ, ಸೊ ಸೆಕೆಂಡ್ ಐಟಮ್ ಏನಪ್ಪ ಅಂತಂದರೆ ನಮ್ಮದು ಕಿಡಿ. ಆಲ್ರೈಟ್, ಸೊ ಕಿಡಿ KIDD, ಸಾರಿ ಇದು ಕಿಸಿ ಆಯಿತು, KIDDI ಕಿಡಿ. ಓಕೆ, ಸೊ ಇವಾಗ ಏನು ಮಾಡ್ತೀನಿ ನಾನು ಫಸ್ಟ್ ಆರ್ಗ್ಸ್ನ ಇಲ್ಲಿ ಏನು ಮಾಡಿದ್ದೀನಿ ಆರ್ಗ್ಯುಮೆಂಟ್ ಆಗಿ ಕೊಟ್ಟಿದ್ದೀನಿ. ಸೆಕೆಂಡ್ ಒನ್ ಏನು ಮಾಡ್ತೀನಿ ನಾನು ಇಲ್ಲಿ ಡಬಲ್ ಸ್ಟಾರ್ ಕೊಟ್ಬಿಟ್ಟು DIC ಅಂತ ಕೊಡ್ತೀನಿ. ಓಕೆ, ಸೊ DIC ಇದೇನಾಗುತ್ತೆ ಇವಾಗ ಡಬಲ್ ಸ್ಟಾರ್ ಕಾಗ್ಸಿಗಾಗಿ ಒಳಗಡೆ ಹೋಗುತ್ತೆ. ಸೊ ಓಕೆ, ಸೊ ನಾನು ಇವಾಗ ಏನು ಮಾಡ್ಬೋದು ಇಲ್ಲಿ ಕಾಗ್ಸ್ನು ಕೂಡ ಪ್ರಿಂಟ್ ಮಾಡಿಸ್ಬೋದು. ಕಾಗ್ಸ್ನ ಪ್ರಿಂಟ್ ಮಾಡೋಕ್ಕಿಂತ ಮುಂಚೆ ಅದ್ರದ್ದು ಡಾಟಾ ಟೈಪ್ ಏನಿದೆ ಅದನ್ನು ಕೂಡ ತಿಳ್ಕೊಬೇಕಲ್ವಾ. TYP ಈ ಟೈಪ್ ಅಂತ ಕೊಡೋಣ, ಟೈಪ್ ಅಂತ ಕೊಟ್ಬಿಟ್ಟು ಇವಾಗ ಏನು ಮಾಡ್ಸೋಣ ಕಾಗ್ಸ್ನ ಪ್ರಿಂಟ್ ಮಾಡಿಸೋಣ. ಕಾಗ್ಸ್ ಅಂತ ಪ್ರಿಂಟ್ ಮಾಡಿಸ್ದೆ, ಅದು ಆದಮೇಲೆ ಕಾಗ್ಸ್ನ ಪ್ರಿಂಟ್ ಮಾಡಿಸೋಣ, ಕಾಗ್ಸ್ನಲ್ಲಿರುವಂಥ ಐಟಮ್ಸ್ಗಳನ್ನ. ಓಕೆ, ಸೊ ಕಾಗ್ಸ್ ಅಂತ ಕೊಟ್ಟೆ. ಆಲ್ರೈಟ್, ಸೊ ಇದನ್ನ ರನ್ ಮಾಡಿಬಿಟ್ಟು ನೋಡೋಣ. ರನ್ ಮಾಡಿಬಿಟ್ಟು ನೋಡಿದಾಗ ಇಲ್ಲಿ ನೋಡ್ಬೋದು ಇದು ಏನಾಗ್ತಾ ಇದೆ, ಆರ್ಗ್ಸ್ ಏನಿದೆ ನಮ್ಮದು ಟಪಲ್ ಡಾಟಾ ಟೈಪ್. ಓಕೆ, ಸೊ ಇಲ್ಲಿ ಟಪಲ್ ಅಂತ ಪ್ರಿಂಟ್ ಆಗಿದೆ. ಓಕೆ, ಸೊ ಆಮೇಲೆ ಆರ್ಗ್ಸ್ನಲ್ಲಿ ಏನಿದೆ ವ್ಯಾಲ್ಯೂ ಅದು ಪ್ರಿಂಟ್ ಆಗಿದೆ, ಲೈಕ್ ವಾಜಿದ್ ಅಂತ ಕೊಟ್ಟಿದ್ದೆ, ಅದು ವಾಜಿದ್ ಪ್ರಿಂಟ್ ಆಗಿದೆ. ಓಕೆ, ಆಮೇಲೆ ನಾನು ಏನು ಮಾಡಿದೆ ಕಾಗ್ಸ್ ಡಾಟಾ ಟೈಪ್ನ ತೆಗೆದೆ. ಕಾಗ್ಸ್ದಿಂದ ಡಾಟಾ ಟೈಪ್ ಬಂದ್ಬಿಟ್ಟು ನಮ್ದು ಏನಿದೆ ಡಿಕ್ಷನರಿ ಟೈಪ್ ಡಾಟಾ ಟೈಪ್. ಓಕೆ, ಇಲ್ಲಿ ನೋಡ್ಬೋದು ಡಿಕ್ಷನರಿ ಟೈಪ್ನಲ್ಲಿ ಏನಾಗಿದೆ ನಮ್ಮದು ಪ್ರಿಂಟ್ ಆಗಿದೆ. ಆಲ್ರೈಟ್, ಸೊ ಇದು ಬಂದ್ಬಿಟ್ಟು ನಮ್ಮದು ಆರ್ಗ್ಸ್ ಆ್ಯಂಡ್ ಕಾಗ್ಸ್. ಅಕಸ್ಮಾತ್ ಬೈ ಎನಿ ಚಾನ್ಸ್ ನಾ ಏನಾದರೂ ಇಲ್ಲಿ ಬರೀ ಫಂಕ್ಷನ್ನ ಕಾಲ್ ಮಾಡಿದೆ, ಯಾವುದೇ ರೀತಿಯಾದಂತಹ ಇಂಟೆಕ್ ಕೊಡಲೇ ಇಲ್ಲ ಅಂತಂದರೆ ಅವಾಗ ಏನಾಗುತ್ತೆ, ನಾ ಇಲ್ಲಿ ಏನೂ ಇನ್ಪುಟ್ ಕೊಡಲಿಲ್ಲ, ಆರ್ಗ್ಯುಮೆಂಟ್ಸ್ನ ಕೊಡಲೇ ಇಲ್ಲ, ಸೀದಾ ಫಂಕ್ಷನ್ನ ಕಾಲ್ ಮಾಡಿದೆ, ಅಂತಹ ಟೈಮ್ನಲ್ಲಿ ಏನಾಗುತ್ತೆ, ಏನೂ ಆಗಲ್ಲ, ರನ್ ಆಗುತ್ತೆ. ಓಕೆ, ಸೊ ಆದರೆ ಇಲ್ಲಿ ನೋಡ್ಬೋದು ಇದು ಕ್ಲಾಸ್ ಟಪಲ್ ಕ್ಲಾಸ್ ಡಿಕ್ಟ್ ಅಂತ ಇದು ಅಂತೂ ಕಂಪಲ್ಸರಿ ಬಂದೇ ಬರ್ತೇನೆ. ಯಾಕೆಂದರೆ ಆರ್ಗ್ಸ್ ಏನಿದೆ ನಮ್ಮದು ಡಿಕ್ಷನರಿ ಡಾಟಾ ಟೈಪ್ನಲ್ಲಿ ಡಾಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಆಮೇಲೆ ಆರ್ಗ್ಸ್ ಏನಿದೆ ನಮ್ಮದು ಟಪಲ್ ಡಾಟಾ ಟೈಪ್ನಲ್ಲಿ ಡಾಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಕಾಗ್ಸ್ ಏನಿದೆ ಡಿಕ್ಷನರಿ ಡಾಟಾ ಟೈಪ್ನಲ್ಲಿ ಡಾಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅದನ್ನ ಪ್ರಿಂಟ್ ಮಾಡಿಸಾಗ ಅದು ಪ್ರಿಂಟ್ ಬರ್ತಾ ಇದೆ. ಅಕಸ್ಮಾತ್ ನಾ ಏನಾದರೂ ಇವು ಎರಡು ಲೈನ್ಸ್ಗಳನ್ನ ಏನಾದರೂ ಕಮೆಂಟ್ ಔಟ್ ಮಾಡಿಕೊಂಡ್ರೆ ಲೈಕ್ ಸಮಥಿಂಗ್ ದಿಸ್, ಇವಾಗ ಏನಾಗುತ್ತೆ, ಏನೂ ಆಗಲ್ಲ, ಯಾವುದೇ ರೀತಿಯಾದಂಥ ಎರರ್ ಬರಲ್ಲ, ಇದು ತನ್ನಿಂದಾನೆ ರನ್ ಆಗುತ್ತೆ. ನೀವು ಕೊಡ್ಬೋದು, ಕೊಡದೇನೂ ಇರ್ಬೋದು. ಓಕೆ, ಸೊ ಇಲ್ಲಿ ಪ್ರಿಂಟ್ ಕಾಗ್ಸ್ ಅಂತ ಕೊಟ್ಟಿದ್ವಿ. ಸೊ ಅದಕ್ಕೋಸ್ಕರ ಸಿಂಟ್ಯಾಕ್ಸ್ ಅಷ್ಟೇ ಪ್ರಿಂಟ್ ಆಗ್ತಾ ಇದ್ದಾವೆ, ದ್ಯಾಟ್ಸ್ ಇಟ್, ಮತ್ತೇನು ಪ್ರಾಬ್ಲಮ್ ಇಲ್ಲ. ಆಲ್ರೈಟ್, ಸೊ ನೀವು ಯಾವುದೇ ರೀತಿಯಾದಂಥ ಆರ್ಗ್ಯುಮೆಂಟ್ಸ್ ಕೊಟ್ಟರು ಕೂಡ ಇದು ರನ್ ಆಗುತ್ತೆ, ಕೊಡದೇ ಇದ್ರೂ ಕೂಡ ರನ್ ಆಗುತ್ತೆ. ಅದೇ ಒಂದು ಮೇನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ನಮ್ಮದು ಆರ್ಗ್ಸ್ ಆ್ಯಂಡ್ ಕಾಗ್ಸ್ದು. ಸೊ ಅದಕ್ಕೋಸ್ಕರನೇ ನಾವು ಜಾಸ್ತಿ ಯೂಸ್ ಮಾಡೋದು ಆರ್ಗ್ಸ್ ಮತ್ತು ಕಾಗ್ಸ್ನ. ನಾವು ಫಂಕ್ಷನಲ್ಲಿ ಆರ್ಗ್ಯುಮೆಂಟ್ನ ಕೊಟ್ಟರು ಕೂಡ ಅದು ರನ್ ಆಗಬೇಕು, ಕೊಡದೇ ಇದ್ರೂ ಕೂಡ ಅದು ರನ್ ಆಗಬೇಕು. ಸೊ ಆ ರೀಸನಿಗೋಸ್ಕರ ನಾವು ಏನು ಮಾಡ್ತೀವಿ, ಆರ್ಗ್ಸ್ ಆ್ಯಂಡ್ ಕಾಗ್ಸ್ನ ಯೂಸ್ ಮಾಡ್ಕೊಳ್ತೀವಿ. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಪ್ರಾಕ್ಟಿಕಲ್ ಮಾಡಿ ನೋಡಿ, ನೀವೇ ಟ್ರೈ ಮಾಡಿ, ಡಿಫ್ರೆಂಟ್ ಟೈಪ್ ವ್ಯಾಲ್ಯೂಸ್ಗಳನ್ನ ಕೊಡಿ. ಎರರ್ ಬರಲಿ ಗುಡು, ಎರರ್ ಬರೋದ್ರಿಂದನೇ ನಾವು ಜಾಸ್ತಿ ಕಲಿಯೋದಕ್ಕಾಗೋದು. ಓಕೆ, ಎರರ್ ಬರಲಿ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲ್ಲ, ಬರ್ತಾ ಇರಲಿ ಎರರ್ಸ್ಗಳು, ಅವನ್ನ ಟ್ಯಾಕಲ್ ಮಾಡ್ತಾನೆ ನೀವು ಕಲಿಬೋದು. ರೈಟ್,
ಸೊ ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ಆಕ್ಸ್ ಅಂದರೆ ಏನು, ಕಾಕ್ಸ್ ಅಂದರೆ ಏನು, ಯಾವ ರೀತಿ ಯೂಸ್ ಮಾಡ್ಕೋತೀವಿ, ಡಾಟಾ ಟೈಪ್ ಅಂದರೆ ಏನು. ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬೇಸ್ ಆಲ್ರೆಡಿ ಸಿಕ್ಕಿದೆ ನಿಮಗೆ. ಡಾಟಾ ಟೈಪ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಟೈಪ್ ಅಂದರೆ ಏನು, ಆ ಫಂಕ್ಷನ್ ಬಗ್ಗೆನೂ ನಿಮಗೆಲ್ಲ ಹೇಳಿದ್ದೀನಿ. ಓಕೆ, ಸೊ ಅದಕ್ಕೋಸ್ಕರ ನಾನು ಪದೇ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಇಲ್ಲಿಂದ 1 by 1 ವೀಡಿಯೋ ನೋಡ್ತಾ ಇರಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಶೇರ್ ಮಾಡ್ತಾ ಇರಿ, ನನಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಓಕೆ, 1 by 1 ವೀಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಇವನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. LS ಸೆಂಟರ್ನಲ್ಲಿ ಬಂದುಬಿಟ್ಟು ನಂಗೆ ಆಲ್ರೆಡಿ ಕೆಲವೊಂದಿಷ್ಟು ಗೊತ್ತಿದೆ ಪೈಥಾನ್, ಅದಕ್ಕೋಸ್ಕರ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಆ ರೀತಿ ಮಾಡಬೇಡಿ. ಓಕೆ, ಸೊ ಆ ರೀತಿ ಮಾಡೋದ್ರಿಂದ ನಿಮಗೇನೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೆಂಟರ್ನಂತರ ನೀವೇನಾದರೂ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟಿಂಗಿಂದನೇ ನೋಡ್ಕೊಳ್ತಾ ಬನ್ನಿ. ಸ್ಟಾರ್ಟಿಂಗ್ನಲ್ಲಿ ನಿಮ್ಗೆ ಏನು ಅನಿಸುತ್ತೆ, ಡಿಫಿಕಲ್ಟ್ ಅನಿಸ್ತಾ ಬರುತ್ತೆ. ಬಟ್ ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರೋ ಸೊ ಎಲ್ಲ ಸಾರ್ಟ್ ಔಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇರೋದು 1 by 1 ವೀಡಿಯೋಸ್ಗಳನ್ನ ನೋಡ್ಕೊಳ್ತಾ ಬನ್ನಿ. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ವಿಡಿಯೋ ಇಷ್ಟ ಆಗಿರ್ಬೋದು, ನಾಲೆಜಬಲ್ ಅನಿಸಿರ್ಬೋದು, ನಿಮ್ಗೆ ಏನೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಹೇಳ್ಬೋದು, ಇಲ್ಲಿ ನಾರ್ಮಲ್ ಆರ್ಗ್ಯುಮೆಂಟ್ಸ್ಗಳನ್ನು ಕೂಡ ನೀವು ಪಾಸ್ ಮಾಡ್ಬೋದು, ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನು ಮಾಡ್ಬೋದು, ನಾನು ನಾರ್ಮಲ್ ಆರ್ಗ್ಯುಮೆಂಟ್ನ ಕೂಡ ನಾನು ಕೊಡ್ಬೋದು ಈ ರೀತಿ. ಸೊ ಆಮೇಲೆ ನಾನು ಇಲ್ಲಿ ಪ್ರಿಂಟ್ ಕೂಡ ಮಾಡಿಸ್ಬೋದು. ಇನ್ನೊಂದು ವಿಷಯ ನೆನಪಿರಲಿ, ನಾರ್ಮಲ್ ಆರ್ಗ್ಯುಮೆಂಟ್ನ ಕೊಡ್ತಾ ಇದ್ದೀರಾ ಅಂದರೆ ಅದು ಕಂಪಲ್ಸರಿ ನೀವು ಆರ್ಗ್ಯುಮೆಂಟ್ನ ಪಾಸ್ ಮಾಡಲೇಬೇಕು. ಓಕೆ, ಸೊ ಇಲ್ಲಿ ವಾಜಿದ್ನ ನಾನು ಪ್ರಿಂಟ್ ಮಾಡಿಸ್ತೀನಿ. ವಾಜಿದ್ನೆಲ್ಲ ಏನು ಕೊಡ್ತೀನಿ, ಏನಂತ ಕೊಡೋಣ, HSEKER ಹ್ಯಾಕರ್ ಅಂತ ಕೊಡೋಣ. ಓಕೆ, ಸೊ ಇದೇನಾಗುತ್ತೆ, ಹ್ಯಾಕರ್ ಅಂತ ಪ್ರಿಂಟ್ ಮಾಡಿಸುತ್ತೆ. ದ್ಯಾಟ್ಸ್ ಇಟ್, ಹ್ಯಾಕರ್ ಅಂತ ಪ್ರಿಂಟ್ ಮಾಡಿಸ್ತು. ಓಕೆ, ನಾರ್ಮಲ್ ಆರ್ಗ್ಯುಮೆಂಟ್ನ ಕೊಟ್ಟಿದ್ದೀರಾ ಅಂದರೆ ಅದರದ ವ್ಯಾಲ್ಯೂ ನೀವು ಪಾಸ್ ಮಾಡಲೇಬೇಕು, ನಿಮಗೆ ಬೇರೆ ಆಪ್ಷನ್ ಇರೋದಿಲ್ಲ. ಓಕೆ, ದ್ಯಾಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕೇಳ್ತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.